ಮನೆಯಲ್ಲಿ ವಯಸ್ಸಾದವರಿದ್ದಾರಾ ಅಥವಾ ಮಕ್ಕಳಿದ್ದಾರಾ, ಇಬ್ಬರಿಗೂ ಕೂಡ ಒಂದು ಒಳ್ಳೆಯ ನಿಸರ್ಗದತ್ತವಾದಂಥ ಜ್ಯೂಸ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ನೋಡಿ, ಇದರೊಳಗಿರ್ತಕ್ಕಂಥ ಒಂದು ಎಲೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಕಟ್ಟೆ ಮೇಲೆ ಏನು ಇಷ್ಟೊಂದು ಎಲೆಗಳು ಬಿಟ್ಟಿವೆ. ಈ ಎಲೆಗಳು ನಿಮ್ಮ ಮನೆಯಲ್ಲೂ ಸಹ ತೆಂಗಿನ ಮರದ ಕೆಳಗಡೆ ನೀವು ನೆಡ್ಬೋದು. ಒಂದೊಂದೇ ಎಲೆ ಇರುತ್ತೆ, ಆದರೆ ಇದಕ್ಕೆ ಬುಡದಿಂದ ಬರೋದು ಒಂದೇ ಎಲೆ. ಆದ್ದರಿಂದ ಇದಕ್ಕೆ ಒಂದೆಲಗ ಅಂತ ಹೆಸರು. ಒಂದೆಲಗ ಅಂದರೆ ಒಂದೇ ಎಲೆ. ಇದಕ್ಕೆ ಬ್ರಾಹ್ಮಿ ಅಂತಲೂ ಕರೀತಾರೆ, ಆದರೆ ನಿಜವಾದ ಬ್ರಾಹ್ಮಿ ಇದಲ್ಲ. ನಿಜವಾದ ಬ್ರಾಹ್ಮಿ ಇನ್ನೂ ಸಣ್ಣ ಎಲೆಗಳಿರ್ತವೆ, ಅದು ನೀರು ಜಾಸ್ತಿ ಇರೋ ಕಡೆ ಜಾಸ್ತಿ ಇರುತ್ತೆ. ಅದಕ್ಕೆ ಸರಸ್ವತಿ ಅಂತಲೂ ಕೂಡ ಆ ಗಿಡಕ್ಕೆ ಹೆಸರು. ಅದು ಈ ಕಡೆ ಎಲ್ಲ ಬಹಳ ಕಡಿಮೆ, ಪಶ್ಚಿಮ ಘಟ್ಟಗಳಲ್ಲಿ ಸಿಗೋದು. ಅದರ 50% ಗುಣಗಳು ಇದರಲ್ಲಿರುತ್ತೆ. ಸರಸ್ವತಿ ಗಿಡದ 50% ಗುಣಗಳು ಈ ಒಂದೆಲಗದಲ್ಲೂ ಇರುತ್ತೆ. ಸರಸ್ವತಿ ಅದು ಬಹಳ ಸುಪ್ರೀಂ ಗಿಡ. ಅದು ಇನ್ನೊಂದು ದಿನ ನಾನು ಹೇಳ್ಕೊಡ್ತೀನಿ. ನಿಮಗೆ ವಯಸ್ಸಾದವ್ರು ನಿಮ್ಮ ಮನೇಲಿ ಇದ್ದಾರೆ ಅಂತಂದರೆ, ಒಂದು 60-70 ವರ್ಷ ಆಗಿದ್ದರೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದೊಂದು ಸಮಸ್ಯೆ ಏನಂತಂದರೆ ಡಿಮೆನ್ಷಿಯಾ. ಏನು ಮರವು ಕಡೆಗೆ ಅವ್ರಿಗೆ ಎಲ್ಲಿಗೆ ಅಂದರೆ ತನ್ನ ಮನೆಯೇ ತನಗೆ ಮರ್ತೋಗ್ಬಿಡುತ್ತೆ, ತನ್ನ ಜೊತೆಗೆ ಯಾರಿದ್ದಾರೆ ಮರ್ತೋಗ್ಬಿಡುತ್ತೆ. ಹಳೇದು ಯಾವುದ್ಯಾವುದೋ ನೆನಪಾಗ್ತಾ ಇರತ್ತೆ. ಅವ್ರದ್ದು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವ್ರ ನೆಂಟರಿಷ್ಟರು ಅವ್ರದ್ದು ಯಾರ್ಯಾರೋ ಹೆಸರು ಹೇಳ್ತಿರ್ತಾರೆ. ಆದರೆ ಇವಾಗಿರ್ತಕ್ಕಂಥ ಮೊಮ್ಮಕ್ಕಳ ಹೆಸರು, ಮಕ್ಕಳ ಹೆಸರೇ ಮರ್ತುಬಿಟ್ಟಿರ್ತಾರೆ. ತನ್ನ ಮನೆ ಇದು ಬೆಡ್ರೂಮು, ಇದು ಹಾಲ್ ಅನ್ನೋದೇ ಮರ್ತೋಗೋ ಮಟ್ಟಕ್ಕೆ ಅವರು ಆ ಥರನಾದ ಅರಳು ಮರಳು ಆಗ್ತಕ್ಕಂಥದ್ದು ಇರುತ್ತೆ. ಇದಕ್ಕೆ ನೀವು ಈಗಲೇ ಅಂಥ ಲಕ್ಷಣ ಕಾಣ್ತಾ ಇದೆ ಅಂತ ಅಂದಾಗ ಒಂದು. ಇನ್ನೊಂದು, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಪಾರ್ಕಿನ್ಸನ್ ಇದೆ ಅಂತಂದರೆ, ನರಗಳದ್ದು ಬಹಳ ಸಮಸ್ಯೆ ಇದೆ, ದೌರ್ಬಲ್ಯತೆ ಇದೆ ಅಂತ ಅನಿಸಿದರೆ, ಅಂಥವರೆಲ್ಲರಿಗೂ ಕೂಡ ಈ ಎಲೆ ಭಾಳ ಒಳ್ಳೆಯ ಔಷಧವಾಗಿ ಕೆಲಸ ಮಾಡುತ್ತೆ. ಇದು ಹೇಗೆ ಅಂತಂದರೆ, ಒಂದು ಸಿಂಪಲ್ ಆದಂಥ ಒಂದು ಜ್ಯೂಸ್ ಹೇಳ್ಕೊಡ್ತೀನಿ. ಇದನ್ನು ಒಂದು 6-7 ಅಥವಾ 10 ಎಲೆ ತಗೊಳ್ಳಿ, ಅಥವಾ ಒಂದಿಷ್ಟು ಎಲೆನ ತೊಗೊಂಬಿಟ್ಟು ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನು ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ, ಒಂದು ಸಣ್ಣಕ್ಕೆ ಒಂದು ಚಮಚದಷ್ಟು ಬಜೆನ ತೆಗೆದಿದ್ದು, ಆಮೇಲೆ ಶುಂಠಿ, ಬಜೆ ಮತ್ತು ಬೆಲ್ಲ ಇಷ್ಟನ್ನು ಹಾಕಿಬಿಟ್ಟು ಈ ಕಡ್ದಿಟ್ಟಿದ್ದ ಜ್ಯೂಸಿನ ರಸ ಇದೆಯಲ್ಲ ಅದನ್ನು ಫಿಲ್ಟ್ರ್ ಮಾಡಿ ಅದನ್ನು ಮಿಕ್ಸ್ ಮಾಡಿಕೊಡಿ. ತುಂಬ ರುಚಿಯಾಗೂ ಇರುತ್ತೆ, ಅವರಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಆಮೇಲೆ ಮರವು ಕಡಿಮೆ ಆಗುತ್ತೆ, ನರಗಳ ದೌರ್ಬಲ್ಯ ಕಡಿಮೆ ಆಗುತ್ತೆ, ಆಮೇಲೆ ಐರನ್ ಕಂಟೆಂಟ್ ಜಾಸ್ತಿ ಆಗೋದ್ರಿಂದ ಇದರೊಳಗೆ ರಕ್ತದ ಅಂಶ ಜಾಸ್ತಿ ಆಗುತ್ತೆ ನಿಮಗೆ. ಸೊ ಇಷ್ಟು ಗುಣಗಳು ಇರೋದು ಒಂದೆಲಗ. ತಂಬುಳಿ ಮಾಡ್ತಾರೆ, ಚಟ್ನಿ ಮಾಡ್ತಾರೆ, ಅದನ್ನು ಕೂಡ ಮಾಡಿ ಬಳಸ್ಕೋಬೋದು. ಇನ್ನು ಮಕ್ಕಳಿಗೆ ಕೂಡ, ನೀವು ಎಳೆಯ ಮಕ್ಕಳಿದ್ದಾವೆ ಅಂತಂದರೆ ಆ ಮಕ್ಕಳಿಗೆ ಡೈಲಿ ಬೆಳಿಗ್ಗೆ ಒಂದು 1/4 ಚಮಚ ಜೇನುತುಪ್ಪದಲ್ಲಿ ಇದು 1 ಚಮಚ ಸೊಪ್ಪಿನ ರಸವನ್ನು ಕೊಡ್ತಾ ಬಂದರೆ ಅವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಸ್ಫುಟವಾಗಿ ಮಾತಾಡುವ ಶಕ್ತಿ ಬರುತ್ತೆ. ಅದರೊಳಗೂ ಕೂಡ ನಾವು ಪ್ರತಿ ಹುಣ್ಣಿಮೆ ದಿವಸ ಮಕ್ಕಳಿಗೆ ಔಷಧವನ್ನು ಅಂದರೆ ಸರಸ್ವತಿ ಬಿಂದುವನ್ನು ಹಾಕ್ತೀವಿ. ಅದಕ್ಕೆ ಪ್ಯೂರ್ ಸರಸ್ವತಿ ಗಿಡವನ್ನು ತರ್ತೀವಿ, ಅದರ ಜೊತೆಯಲ್ಲಿ ಇದನ್ನು ಕೂಡ ಸೇರಿಸ್ತೀವಿ, ಇದರ ಜೊತೆಯಲ್ಲಿ ವಚವನ್ನು ಸೇರಿಸ್ತೀವಿ. ಇನ್ನೂ 2-3 ಗಿಡಮೂಲಿಕೆಗಳನ್ನು ಸೇರಿಸಿ ಹಾಕೋದು ಸರಸ್ವತಿ ಬಿಂದು. ಅದು ಉಚಿತವಾಗಿ ಹಾಕ್ತೀವಿ ಪ್ರತಿ ಹುಣ್ಣಿಮೆಗೆ, ಎಲ್ಲ ಮಕ್ಕಳಿಗೂ ಹಾಕ್ತೀವಿ. ಅದು ನಾರ್ಮಲ್ ಆಗಿರ್ತಕ್ಕಂಥ ಮಕ್ಕಳು ಕೂಡ ಬಂದು 5 ಹುಣ್ಣಿಮೆ ಹಾಕಿಸ್ಕೋಬೇಕು. ಇನ್ನು ಆಟಿಸಮ್ ಇರ್ತಕ್ಕಂಥ ಮಕ್ಕಳು, ಆಟಿಸಮಲ್ಲೂ ಕೂಡ ಈ ಔಷಧ, ಈ ಎಲೆ ಬಹಳಷ್ಟು ಒಳ್ಳೆಯ ಎಲೆ. ನೋಡಿ, ಈ ಒಂದೆಲಗವನ್ನು ನೆಡೋದು ಭಾಳ ಸುಲಭ, ನೀರು ಇರುವಂಥ ಜಾಗದಲ್ಲಿ ಭಾಳ ಚೆನ್ನಾಗಿ ಬರುತ್ತೆ. ಒಂದು ಛತ್ರಿ ಆಕಾರದಲ್ಲಿ ಇರ್ತದೆ, ಜಾಸ್ತಿ ಅಂದರೆ ಇಷ್ಟು ಅಗಲದ ಎಲೆ ಇದು ನೋಡಿ, ರೌಂಡಾಗಿರುತ್ತೆ. ಈ ಎಲೆ ಜೊತೆಯಲ್ಲಿ ಬ್ರಾಹ್ಮಿ, ವಚ ಇವುಗಳನ್ನು ಸೇರಿಸ್ಕೊಟ್ರೆ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಆಟಿಸಮ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆಯೇ ಆ ಮಕ್ಕಳು ಜ್ಞಾಪಕ ಶಕ್ತಿಯಿಂದಾಗಿ ಓದಿದ್ದು ಕೂಡ ನೆನಪಿರ್ತಕ್ಕಂಥದ್ದಕ್ಕೆ ಭಾಳ ಒಳ್ಳೆಯದು, ರಕ್ತದ ಅಂಶ ಜಾಸ್ತಿ ಆಗುತ್ತೆ. ಇನ್ನು ದೊಡ್ಡವರಿಗೂ ಕೂಡ ಇದನ್ನು ಜ್ಯೂಸ್ ಮಾಡಿ ಕೊಡ್ತಾ ಇರೋದ್ರಿಂದ ಮರವು ಕಡಿಮೆ ಆಗುತ್ತೆ, ಅರಳು ಮರಳು ಕಡಿಮೆ ಆಗುತ್ತೆ. ಪಾರ್ಕಿನ್ಸನ್ ಡಿಸೀಸಲ್ಲೂ ಕೂಡ ಈ ಒಂದೆಲಗ ಭಾಳಷ್ಟು ಉಪಯೋಗಕಾರಿಯಾಗಿರುತ್ತೆ.